ಇದ್ರ ಇಲ್ಲಿ ಇದ್ದಿದ್ರಿ ಮೊದಲಿಗೆ ಇದ್ದದ್ದ ಗುಡಿ ರೀ. ಆನಂತರ ಇದ್ರದ್ದೆಲ್ಲ ಹಿಂದೆ ಇತಿಹಾಸ ಹಿರಿಯರು ಹೇಳ್ಕೊತ ಬಂದರು. ಅವರು ನೋಡಿದಾರೆ, ಅವರು ಹೇಳಿದಾರೆ, ನಾವು ಕೇಳಿದಾರೆ ಇಷ್ಟ. ಆದರೆ ಇಲ್ಲಿ ನಡೆದಿದ್ದು ಅಂತ ಕಲ್ಲುಗಳು ಅದಾವು, ಈ ಗುಡಿಗೆ ಇತಿಹಾಸದ ಕಲ್ಲು ಅದಾವೆ ಒಳಗೆ ಭೂಮಿಯಾಗ. ಅದರಿಂದ ಪ್ಯಾಟುಣಿಗೆ ಹೊಂಟವು ಅಂತ ಹೇಳ್ತಿದ್ರು. ಅದನ್ನು ನೋಡಿಕೊಂಡು ನಾವು ಅದನ್ನು ಅಂತೀವಿ ಇವತ್ತಿಗೆ. ಟ್ಯಾಂಕ್ ಸಾಲಿತ್ತು, ಆನಂತರ ಬೈಲೆ ಅಂತಾನೆ ಅಚ್ಚಪ್ಪನ ಬೈಲೆ ಅಂತಾನೆ. ಆ ಬೈಲೆ ಒಳಗೆ ಇದಿಷ್ಟು ಅಂಡ್ರನಾಗನ ಇದು ಅಚ್ಚಪ್ಪನ ಹಚ್ಚಿದ್ದ ಕೆಲಸ ನಡೆದಿತ್ತು ಏನ್ರಿ ಅಂತ ಹೇಳ್ತಾರೆ ಹಿರಿಯರು. ಅದನ್ನು ನಾಣ್ಯ ದುಡ್ಡು ಎಲ್ಲ ಸಿಗುತ್ತೆ ರೀ. ಆನೆ ಅಂಬರ್ ಮೇಲೆ ಸಿಗ್ತವೆ ರೀ. ಅವು ಯಾವುದು ಭಾಳ ದಿನದ ಕಾಲದ್ದು ರೀ. ಅವು ನಾವು ಸಿಗ್ತಾವು ತೊಗೊತಾರೆ. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ತೊಗೊಂಡು ತಮ್ಗೆ ಮಾಡ್ಕೊತಾರೆ. ಅದ್ರದ್ದು ಹಂಗೆ ನಡೆದೈತೆ ರೀ ಅದು. ವಿಜಯನಗರ ಕಾಲದಾಗ ಇದ್ದನ್ನು ಚಲೋ ಐತೆ ರೀ ಅದು. ಮೈಸೂರು ಅರಸರು ರೀ ಅವರೆಲ್ಲರೂ ಇದನ್ನು ಲಕ್ಕುಂಡಿ ನಮ್ಮ ಇತಿಹಾಸಕ್ಕೆ ಹಳೆ ಹೋಗಿದ್ದ ಊರಿದು. ಹ್ಞೂ ರೀ. ಅದು ನಿಮ್ಮ ನಮ್ಮ ಸಿಗ್ಬೇಕನ್ನು ಒಂದಿದು ಶಕ್ತಿ ಸಿಕ್ಕರೆ ಸಿಗುತ್ತೈತೆ ನಮ್ಗೆ. ಅದ್ರ ಶಕ್ತಿ ಇಲ್ಲ ಅದು ಯಾವಾಗ ಸಿಗ್ಬೇಕು ರೀ ನಮ್ಗೆ? ಏನು ಅದ್ರಾಗ ಅಷ್ಟು ಏನು ಇದಿಲ್ಲ ರೀ. ಆದ್ರೆ ಅವು ಪಡಿಯಚ್ಚು ಸಿಕ್ಕಿದ್ವು ಅಂತ ರೀ ಹಿಂದೆ. ಅದರ ನಾಣ್ಯ ಮಾಡೋ ಪಡಿಯಚ್ಚು ಅವನು ಗೌರ್ಮೆಂಟ್ಗೆ ಹೋಗ್ಯಾವ್ರಿ ಅವು ಅವಾಗಿನ ಕಾಲಕ್ಕನ. ಈಗಿನ ಕಾಲದಾಗ ಏನೂ ಇಲ್ಲ. ಈ ಸದ್ಯಕ್ಕೆ ಈಗ ಮಂದಿ ನಾಟಕ ತೆಗೆದ್ರಿ ಇದು ಮತ್ತೆ ಮೂರು ಫೋಟೋ ಹೋಗದೈತೆ ರೀ. ಇದ್ರಾಗ ಏನು ಮತ್ತೆ ಹೊಂಟಿಲ್ಲ ಈಗ ಸದ್ಯಕ್ಕೆ. ಮಂದಿ ಒಂದು ನಾಟಕಕ್ಕೆ ಬಂದು ಹೋಗ್ತೀಗ, ಆದ್ರೂ ಏನು ಸಿಕ್ಕಿಲ್ಲ ಅವ್ರಿಗೆ. ಆದ್ರೆ ಅದಕ್ಕಿಂತ ಮೊದಲು ನಾವು ಊರಿಗೆ ಆಡ್ಯಾರ ಹಿರಿಯರು ಅವ್ರಿಗೆ ಸಿಕ್ಕವು. ಅದೆಲ್ಲ ಪಡಿ ಹಚ್ಚು. ಆಮೇಲೆ ಅದ್ರ ಊಟ ಇದ್ದದ್ದು ಬಂಗಾರ ಸಹಿತ ಕೆಲವೊಬ್ರಿಗೆ ಇದ್ಲಾಗಿ ಹೋಗೈತೆ ರೀ ಅವ್ರಿಗೆ ಸಿಕ್ಕಿಲ್ಲ. ಸಿಕ್ಕಂತಾರಿಗೆ ಅವ್ರ ಕೈಗೆ ಅದು ಇದ್ಲಾಗಿ ಐತಿ ಏನು ರೀ. ಗಡಿಗೆ ಕೆಲವೊಂದು ಎಲ್ಲೇ ಹೊಂಟರು ಗಡಿಗೆ ಮ್ಯಾಗನ ಕೆಲಸ ರೀ ಅದು ಐತೆ ರೀ. ಐತಿ ನಿಮಗೆ ಅದೇ ನಾವು ಇಷ್ಟ ಹೇಳೋಕೆ ತಯಾರಿಲ್ಲ. ಅದು ಏಟೈತೋ ಅದು ಪರಮಾತ್ಮಗೆ ಗೊತ್ತದು. ಹಿಂದೆ ಹೋದದ್ದು ಯಾರು ನೋಡ್ಯಾರ ಅದನ್ನು ಸರ್? ಈಗ ನೋಡ್ಯಾರ ಇಟ್ಟು ನೋಡಿ ಉಗಿದೀವಿ ನೋಡ್ತೀವಿ. ಉಗಿಲಾರ್ದಾಗ ಎಷ್ಟಿತ್ತೋ ಏನದು ಅದನ್ನು ಯಾರಿಗೂ ಕಂಡು ಬಂದಿಲ್ಲ ರೀ. ಕೆಲವೊಂದು ಕಡೆ ಇಲ್ಲಿ ಎಲ್ಲಿ ಭಾಗ ಅದಾವ, ಗುಡಿ ಭಾಗ ಅದಾವ, ಅಲ್ಲಿ ಐತೆ ಐತ್ರಿ ಅದು. ಹೌದು ರೀ, ಎಲ್ಲರಿಗೆ ಐತ್ರಿ ಅದು. ಏನು ಸಿಗುತ್ತೋ ಏನು ಬಿಡುತ್ತೋ ಅನ್ನೋದು ಐತಿ, ಎಲ್ಲರಿಗೆ ಐತಿ ಕುತೂಹಲ ಏನು ರೀ. ಈಗ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ ಇಲ್ಲಂತಲ್ಲ. ಆದರೆ ಇದನ್ನು ಸಂಶೋಧನೆ ಮಾಡ್ಬೇಕಾದ್ರೆ ನಮ್ಮೂರನ್ನು ಕಿತ್ತು ಹಾಕ್ಬಿಡ್ರಿ ಅಂತೀನಿ ನಾನು. ಅಂದ್ರೆ ನಿಮಗೆಲ್ಲ ಸಿಗುತ್ತೆ ಇಡೀ. ಅದು ಕರೆಕ್ಟ್ ರೀ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.